ಜನಕ್ಕೂ ಒಳ್ಳೇದಾಯ್ತದೆ. ಆ ಎಲ್ಲ ನಂಬಿದಂತ ಜನಕ್ಕೆ ಆ ನಮ್ಮ ಸ್ವಾಮಿ ಇನ್ನೂ ಅನುಕೂಲ ಮಾಡ್ಕೊಡ್ಲಿ ಅಂತ ಬಂದ ಆಂಜನೇಯ ಜಡೆ ಆಂಜನೇಯ ಸ್ವಾಮೀಜಿ ಅಂತ ಹೇಳಿ ಈ ದೇವರಿಂದ ನಮ್ಗೆ ತುಂಬಾ ಶಕ್ತಿಯುತವಾದಂತ ದೇವ್ರು, ತುಂಬಾ ಅನುಕೂಲ ಆಗಿದೆ. ನಮ್ಮಲ್ಲಿ ಆರೋಗ್ಯದಲ್ಲಿ ನಮಗೆ ಸ್ವಲ್ಪ ಸುಧಾರಣೆ ಕಂಡೈತೆ. ನನಗೆ ಆಕ್ಸಿಡೆಂಟ್ ಆಗಿ ಇದು ಕೈ ಮೂಳೆ ಮುರಿದೋಗಿತ್ತು. ಇಲ್ಲಿ ಕೈ ಇದೆ ಫುಲ್ ಎಷ್ಟು ಎತ್ತಕ್ಕೂ ಆಗ್ತಿರ್ಲಿಲ್ಲ ನನಗೆ. ನೋಡಿ ಈಗ ಫುಲ್. ನನ್ ಮಗನ್ಗೆ ಕೆಲ್ಸ ಇರ್ಲಿಲ್ಲ, ಕೆಲ್ಸಕ್ಕೆ ಹೋಗಕ್ಕೆ ಬಂದಿಲ್ ಕೇಳ್ಕೊಂಡೆ, ಕೆಲ್ಸ ಆಯ್ತು, ಒಳ್ಳೇದಾಯ್ತು. ಪರವಾಗಿ ಒಳ್ಳೇದಾಯ್ತು. ಮೊನೆ ಮಿಷಿನ್ ತಂದಿದೀವಿ, ರಾಗಿ ಮಿಷಿನ್ ತಂದಿದೀವಿ, ಎಲ್ಲ ಮಾಡ್ತಾ ಇದೀವಿ. ಮತ್ತೆ ಮಸಾಲೆ ರುಬ್ಬೋ ಮಿಷಿನ್ ತಂದಿದೀವಿ, ಎಲ್ಲ ಇಟ್ಕೊಂಡು ಒಳ್ಳೇದಾಯ್ತು. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಆದಂತಹ ದೇವಸ್ಥಾನ ಕರ್ಕೋಗ್ತಾ ಇದ್ದೀನಿ. ಅಲ್ಲಿ ಪೂಜೆ ಟೈಮ್ ಕರೆಕ್ಟಾಗಿ ಸ್ವಾನ ಒಂದು ಬಂದು ದೇವರ ದರ್ಶನ ಪಡೆಯುವಂಥ ಪುಣ್ಯಕ್ಷೇತ್ರ ಇದು. ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರುವಂತಹ 732 ವಿಗ್ರಹದಲ್ಲೊಂದಾದಂತಹ ಆಂಜನೇಯ ದೇವಸ್ಥಾನ. ಈ ದೇವಸ್ಥಾನ ಚನ್ನಪಟ್ಟಣ ಮಾರ್ಗದಿಂದ ಕಬ್ಬಾಳು ಮಾರ್ಗವಾಗಿ ಬಂದರೆ ಮಧ್ಯದಲ್ಲಿ ಇರುವಂಥ ಹನುಮಂತ ನಗರದಲ್ಲಿ ಸಿಗುವಂಥ ಜಡೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ, ದೇವರ ಅಭಿಷೇಕದ ನೀರನ್ನು ಭಕ್ತಾದಿಗಳ ತಲೆ ಮೇಲೆ ಹಾಕುವಂತಹ ಪುಣ್ಯ ಕ್ಷೇತ್ರ. ಇಲ್ಲಿ ಮಾಟ ಮಂತ್ರನೇ ಇರಬಹುದು, ಅಥವಾ ಆರೋಗ್ಯದ ಸಮಸ್ಯೆನೇ ಇರಬಹುದು, ಮಕ್ಕಳು ಇಲ್ದಿರೋರು ಇರಬಹುದು. ಇಲ್ಲಿ ಬಂದು ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಉಂಟು. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ನೆವರ ಇಲ್ಲ. ಇಲ್ಲಿ ಆರತಿ ತಟ್ಟೆಗೆ ನೀವು ಹಾಕಿದ್ರು ಹಾಕಿ ಹಾಕ್ದಿರೋ ಬಿಡು ಅಂತ ಪುಣ್ಯ ಕ್ಷೇತ್ರ. ನೀವು ಹಾಕ್ಲೇಬೇಕು ಅನ್ನೋ ಕಡ್ಡಾಯ ಯಾವುದೂ ಇಲ್ಲ. ಇಲ್ಲಿ ನೀವು ಒಂದ್ಸಲ ಬಂದು ದೇವರ ದರ್ಶನ ಮಾಡಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ನಿಮ್ಮ ಕಷ್ಟಗಳೆಲ್ಲ ಕರ್ಪೂರದಂತೆ ಕರ್ಕೋಗೋದಂತೂ ಸದಾ ಸಿದ್ಧ. ಈಗ ಲೇಟ್ ಮಾಡೋದು ಬೇಡ, ಬನ್ನಿ ಆ ಕ್ಷೇತ್ರಕ್ಕೆ ಹೋಗೋಣ. ಓಂ ಗುರುಭ್ಯೋ ನಮಃ. ಮಹಾಗಣಾಧಿಪತೇ ನಮಃ. ಓಂ ನಮಾಮಿ ದೂತಂ ರಾಮಸ್ಯಂ ಸುಗದಂಚ ಸಮಮನೋಹರಂ ಪಿಂಗಳಾಕ್ಷಂ ಮಹಾವೀರಂ ಸರ್ವಶತ್ರು ನಿವಾರಣಂ ನಾನಾಭಿಷ್ಟ ಪ್ರದಾಯಕಂ ದೇವಂ ಸರ್ವಮಂಗಳಕಾರಕಂ ರಾಮಾಂಜನೇಯ ಸ್ವಾಮಿ ವೀರಾಂಜನೇಯ ಸ್ವಾಮಿ ರಕ್ಷಣ. ನಿಮ್ಮ ಹೆಸರು? ಚೆಲುವರಾಜ್ ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ದೀರಿ? ನಾವು 2014ರಿಂದ ಪೂಜೆ ಮಾಡ್ತಿದ್ವಿ. ಅಂದ್ರೆ ಇಲ್ಲಿ ಬರುವಂತ ಭಕ್ತಾದಿಗಳು ನೀವು ಕಂಡಂಗೆ ಏನೇನಕ್ಕೋಸ್ಕರ ಬರ್ತಾರೆ? ಇಲ್ಲಿ ಸುಮಾರು ಪ್ರಾಬ್ಲಮ್ಸ್ಗಳಿಗೆಲ್ಲ ಬರ್ತಾರೆ. ಸುಮಾರು ಪ್ರಾಬ್ಲಮ್ಸ್ಗಳು ಏನೇ ಪ್ರಾಬ್ಲಮ್ಸ್ ಇರಲಿ, ಸುಮಾರು ಮನುಷ್ಯನಿಗೆ ತುಂಬಾ ತರ ಪ್ರಾಬ್ಲಮ್ಸ್ಗಳು ಇರುತ್ತೆ. ಎಲ್ಲ ಒಂದೇ ಅಂತ ಹೇಳಕ್ಕಾಗಲ್ಲ. ಒಬ್ರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಇಲ್ಲ ಕೆಲಸದ ಸಮಸ್ಯೆ ಇರುತ್ತೆ, ಇಲ್ಲ ಮದ್ವೆ ಸಮಸ್ಯೆ ಇರುತ್ತೆ, ಇಲ್ಲ ಮಕ್ಕಳ ಸಮಸ್ಯೆ ಇರುತ್ತೆ. ಎಲ್ಲಾ ತರ ನಾನಷ್ಟು ಒಂದ್ ಪ್ರಾಬ್ಲಮ್ ಕ್ಲಿಯರ್ ಆಯ್ತು ಅಂದ್ರೆ ಮತ್ತೊಂದು ಪ್ರಾಬ್ಲಮ್ಗಳು ಅಲ್ಲೇ ಉತ್ಪತ್ತಿ ಆಗ್ತಿರುತ್ತೆ. ಮನುಷ್ಯರಿಗೆ ಸಮಸ್ಯೆಗಳು ಕಮ್ಮಿ ಇರೋದಿಲ್ಲ, ಗೊತ್ತಿರೋವರೆಗೂ ಸಮಸ್ಯೆಗಳಿರುತ್ತೆ. ಆದ್ರೆ ಇಲ್ಲಿ ಯಾವ್ದೇ ಸಮಸ್ಯೆಗಳು ಬರಲಿ ನಿಮ್ಗೆ, ಅದನ್ನ ದೇವ್ರ ನೆನ್ಸು ಇಲ್ಲಿ ಬರ್ತಿರ್ತಾರೆ. ಸುಮಾರು ಜನ ಪ್ರಾಬ್ಲಮ್ಸ್ಗಳು ಒಂದು ಬರ್ತಿರ್ತಾರೆ. ಅವರ ಪ್ರಾಬ್ಲಮ್ಸ್ಗಳಿಗೆ ಅಂದ್ರೆ ಕರ್ಮಗಳ ಸಮ್ಮುಖವಾಗಿ ಹೋಗ್ತಿರುತ್ತೆ. ಕರ್ಮಗಳು ಯಾವ ತರ ಆಗಿರುತ್ತೆ ಅದು ಅಂದ್ರೆ ನೀವು ಬಂದೇಟ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಿಮ್ಮ ಕರ್ಮಗಳು ಏನಿರುತ್ತೋ, ನಿಮ್ಮ ಪ್ರಾಬ್ಲಮ್ಗಳು ಏನಿರುತ್ತೋ ಅದು ಮುಗಿಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಬಂದು ಕೂಡ ಹನುಮನ್ನ ಪ್ರಾರ್ಥನೆ ಮಾಡ್ತಿದ್ದೆ. ಇದು ವ್ಯಾಸರಾಜ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ನೀವೇನೇ ಪ್ರಾಬ್ಲಮ್ಸ್ ಇದ್ದು ಕೂಡ ಇಲ್ಲಿ ಬರೋದ್ರಿಂದ ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಸೌಗಂಧಿಕ ಪುಷ್ಪ ಇಟ್ಕೊಂಡಿರ್ತಾರೆ. ಇಲ್ಲಾಂದ್ರೆ ಮುಷ್ಟಿ ಮಾಡಿ ಸೊಂಟದ ಮೇಲೆ ಕೈ ಇಟ್ಕೊಂಡಿರ್ತಾರೆ. ಆದ್ರೆ ನಮ್ಮ ಆಂಜನೇಯ ಸ್ವಾಮಿ ಹೊಟ್ಟೆ ಮೇಲೆ ಕೈ ಇಟ್ಕೊಂಡಿದ್ದಾರೆ. ಅಂದ್ರೆ ದೇಹಕ್ಕೆ ಸಮಸ್ಯೆ ಆಗಿರುವಂತದ್ದು ಯಾವುದೇ ಇದ್ರೂ ಕೂಡ ನಿವಾರಣೆ ಮಾಡ್ತೀವಿ ಅಂತ. ಆರೋಗ್ಯದ ಸಮಸ್ಯೆ ಇರ್ಬೋದು, ಮನೆ ಸಮಸ್ಯೆ ಆಗಿರ್ಬೋದು, ಮತ್ತೆ ಏನಾದ್ರೂ ಹಾಸ್ಪಿಟ್ಲಲ್ಲಿ ನೆಗೆಟಿವಿಟಿ ಪಾಸಿಟಿವ್ ಆಗಿದ್ರು ಕೂಡ ನೆಗೆಟಿವ್ ಆಗಿ ಇರುವಂತ ವಸ್ತುಗಳಾಗಿರ್ಬೋದು. ಇಲ್ಲಿ ತೀರ್ಥಸ್ಥಾನ ಮಾಡಿಸ್ತೀವಿ. ಅಮಾವಾಸ್ಯೆ ಹುಣ್ಣಿಮೆ ತೀರ್ಥಸ್ಥಾನ ಮಾಡಿಸ್ತೀವಿ. ಅದನ್ನ ನೀವು ಬಂದು ಅಮಾವಾಸ್ಯೆ ದಿವಸ ಇಲ್ಲಿ ಹುಣ್ಣಿಮೆ ದಿವಸ ಬಂದು ಅದನ್ನ ಹಾಕ್ಸ್ಕೊಂಡು ಪ್ರದಕ್ಷಿಣೆ ಪೂಜೆ ಮಾಡೋದ್ರಿಂದ, ರಾಮ ಜಪ ಮಾಡೋದ್ರಿಂದ ಅದು ನಿವಾರಣೆ ಆಗುತ್ತೆ. ನೆಂಬಿ ಬರೋದ್ರಿಂದ ಅದು ಕ್ಲಿಯರ್ ಆಗುತ್ತೆ. ಮತ್ತೆ ಮಾಟ ಮಂತ್ರ ಪ್ರಯೋಗಗಳು ಮತ್ತೆ ನೆಗೆಟಿವಿಟಿ ಪ್ರಯೋಗಗಳಾಗ್ತಿರುತ್ತೆ. ಮತ್ತೆ ಮಂಕಾಗಿರ್ತೀವಿ, ಕೆಲಸಗಳಾಗದಿರೋಂಥದ್ದು ಅಂಥವ್ರು ಬಂದು ಒಂದು ಮಂಗಳವಾರ ಆಗ್ಬೋದು, ಶನಿವಾರ ಆಗ್ಬೋದು, ಇಲ್ಲ ಅಮಾವಾಸ್ಯೆ ಹುಣ್ಣಿಮೆ ಆಗ್ಬೋದು, ತೆಂಗಿನಕಾಯಿ ತಂದು ಪ್ರದಕ್ಷಿಣೆ ಮಾಡಿ ಆಂಜನೇಯ ಸ್ವಾಮಿಗೆ ಏನೇ ಪ್ರಾಬ್ಲಮ್ಸ್ ಇದ್ರು ಅದನ್ನ ನಿವಾರಣೆ ಆಗಲಿ ಅಂತೇಳಿ ತೀರ್ಥಸ್ಥಾನ ಮಾಡಿಕೊಂಡು ತೆಂಗಿನಕಾಯಿನ ಕೊಟ್ಟು ಒಂದು ರಕ್ಷಣೆ ಕಟ್ಟಿಸ್ಕೊಳ್ಳೋದ್ರಿಂದ ನಿಮ್ಗೆ ಏನೇ ನೆಗೆಟಿವಿಟಿ ಆಗಿರೋದು ಕಮ್ಮಿ ಆಗ್ತಿರುತ್ತೆ. ಅದೇ ಹನುಮಂದು ಬೇಕಾದ್ರೆ ಯಂತ್ರಗಳು ಸಿಗುತ್ತೆ, ಅದನ್ನು ಕಟ್ಸ್ಕೊಳ್ಳೋದ್ರಿಂದ ನಿಮ್ಮ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಮತ್ತೆ ಸಾಲ ಮಾಡ್ಕೊಂಡಿದ್ದು ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಅಂತಾರೆ. ಮಂಗಳವಾರ ದಿನ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಕ್ಕಿ ಹಿಟ್ಟನ್ನು ದೀಪ ಮಾಡಿ ಹನುಮಾನ್ ಚಾಲೀಸ್ನ ಜಪ ಮಾಡ್ಕೊಂಡು ನೀವು ನಮ್ಗೆ ಏನೋ ಸಾಲ ಸಮಸ್ಯೆ ಇಲ್ಲ ನಿವಾರಣೆ ಆಗಲಿ ಅಂತ ಕೇಳ್ಕೊಳ್ಳೋದ್ರಿಂದ ಸಾಲ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತೆ ಮನೇಲೆ ಕಲಹಗಳು ಜಗಳಗಳು ಆಗ್ತಿರುತ್ತೆ ಅಂತಿರುತ್ತೆ. ಆದ್ರೆ ಇಲ್ಲಿಂದ ಅಭಿಷೇಕ ಆಗಿರೋ ನೀರನ್ನ ಮತ್ತೆ ಇಲ್ಲಾಂದ್ರೆ ದೇವ್ರಿಗೆ ಅಷ್ಟೋತ್ರ ಮಾಡಿರೋಂಥ ಕುಂಕುಮನ ತಗೊಂಡು ಹೋಗಿ ಮನೇಲಿ ಇಟ್ಟು ಸಂಕಲ್ಪ ಮಾಡಿ ಒಳ್ಳೆ ಮಡಿ ನೀರಲ್ಲಿ ಹಾಕಿ ಅದನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಒಂದು ತುಪ್ಪದ ದೀಪ ಅಣಿಸೋದ್ರಿಂದ ಕೂಡ ಮನೇಲಿ ನೆಮ್ಮದಿ ಶಾಂತಿ ಸಿಗುತ್ತೆ. ಅಂದ್ರೆ ಇಲ್ಲಿ ಮೇಯ್ನ್ ಆಗಿ ಅವ್ರು ಹೇಳ್ತಿರೋದಕ್ಕೆ ಈಗ ನೀವು ಹೇಳಿದ್ರಲ್ಲ ಹಾಗೆ ವಾಮಾಚಾರ ಆಗೋಗಿರುತ್ತೆ ಅಂತ ಹೇಳಿ. ಈಗ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಈಗ ಅಕ್ಕಪಕ್ಕದವ್ರಿಗೆ ಆಗಿರಲ್ಲ. ಅವರು ಈ ದೇವಸ್ಥಾನಕ್ಕೆ ಬಂದು ಏನು ಪರಿಹಾರ ಮಾಡ್ಕೋಬಹುದು?
ವಾಮಾಚಾರ ಸುಮಾರು ತರ ಇರುತ್ತೆ. ವಾಮಾಚಾರ ಅಂದ್ರೆ. ಆದ್ರೆ ನಮ್ಗೆ ಯಾವ ತರ ಆಗಿರುತ್ತೆ ಅನ್ನೋದು ಮೇನ್ ಇರುತ್ತೆ. ಅದು ಸಣ್ಣ ಪ್ರಮಾಣ ಆದ್ರೆ ಅದು ನಾರ್ಮಲ್ ಹನುಮನ್ ನೋಡಿದಕ್ಕೆ ವಾಮಾಚಾರ ನಿಂತೋಗ್ಬಿಡುತ್ತೆ. ಸಣ್ಣ ಪ್ರಮಾಣದಲ್ಲಾಗಿದ್ರೆ. ದೊಡ್ಡ ಪ್ರಮಾಣದಲ್ಲಾಗಿದ್ರೆ ಅದಕ್ಕೆ ವ್ರತಾಚರಣೆ, ಪೂಜೆಗಳನ್ನ ಮತ್ತೆ ಯಂತ್ರ ಎಲ್ಲನ್ನ ಹಾಕೊಳ್ಬೇಕಾಗತ್ತೆ. ನೀವು ವಾಮಾಚಾರ ಆಗಿರೋರು ಅಮಾವಾಸ್ಯೆ ಮತ್ತೆ ಹುಣ್ಣಿಮೆ ಯಾವಾಗಾದ್ರೂ ಬರ್ಬೋದು. ಮತ್ತೆ ಪರ್ಟಿಕ್ಯುಲರ್ ಆಗಿ ಅಮಾವಾಸ್ಯೆ ಹುಣ್ಣಿಮೆ ಬಂದು ತೀರ್ಥಸ್ಥಾನ ಮಾಡ್ಕೊಂಡು ಅಲ್ಲಿ ಜಪ ಮಾಡೋದು, ಹನುಮನ್ ಚಾಲಿಸ ಹೇಳ್ಕೊಳ್ಳೋದು, ಮತ್ತೆ ತೀರ್ಥಸ್ಥಾನ ತಗೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡೋದು, ಮತ್ತೆ ಯಂತ್ರ ನೀವು ನಮ್ಮ ಹನುಮನ ಯಂತ್ರ ಮಹಾಬಲಿ ಯಂತ್ರ ಬರುತ್ತೆ, ಅದನ್ನ ಧಾರಣೆ ಮಾಡೋದ್ರಿಂದ ಕೂಡ ನೆಗೆಟಿವಿಟಿಗಳು ನಿಮ್ಮ ಹತ್ರ ಬರೋದಿಲ್ಲ. ನರಸಿಂಹಸ್ವಾಮಿ ಯಂತ್ರ ಮತ್ತೆ ಆಂಜನೇಯ ಸ್ವಾಮಿ ಮಹಾಬಲಿ ಯಂತ್ರಗಳನ್ನ ನೀವು ಧಾರಣೆ ಮಾಡೋದ್ರಿಂದ ನಮ್ಗೆ ಕೆಡುಕು ಅನ್ನೋದು ಸ್ವಲ್ಪ ದೂರ ನಿಂತ್ಕೊಳ್ಳುತ್ತೆ. ಇವಾಗ ನೀವು ಹೊಸ ಬಟ್ಟೆ ಹಾಕೊಂಡಿರ್ತೀರಿ, ಬಿಳಿ ಬಟ್ಟೆ, ಆದ್ರೆ ಯಾರಾದ್ರೂ ಹತ್ರ ಬಂದಾಗ ನಾವು ಸ್ವಲ್ಪ ಜಾಗೃತಿಯಾಗಿರ್ತೀವಿ, ಬಟ್ಟೆ ಗಲೀಜಾಗ್ಬಿಡುತ್ತೆ ಅಂತ. ಅದೇ ರೀತಿ ಮಹಾಬಲಿ ಯಂತ್ರಗಳಿದ್ದಾಗ ನಮ್ಗೆ ಹಿಂದ್ಗಡೆ ಯಾವ್ದೋ ಒಂದು ಶಕ್ತಿ ಇದೆ ಅಂತ ಗೊತ್ತಾದಾಗ ಅವು ಸ್ವಲ್ಪ ದೂರ ಆಗ್ತವೆ. ಆತರ ಒಂದಿರುತ್ತೆ ಸರ್. ಇನ್ನೊಂದು ಮೇನ್ ಆಗಿ ಈಗ ಮಕ್ಳು ಇಲ್ದಿರೋರು ಇಲ್ಲಿ ಬಂದು ಪಿನ್ ಪ್ರಸಾದ ಏನಾರು ಕೊಡ್ತೀರಾ, ಅದು ಅವ್ರೇನಾರು ವ್ರತ ಮಾಡ್ಬೇಕಾ? ಅದು ಮಕ್ಳಿಲ್ದಿದ್ದು ಅಂತವ್ರು ಮಂಗಳವಾರ ಇಲ್ಲ ಶನಿವಾರ ಉಪವಾಸ ಬರ್ಬೇಕು, ಊಟ ಮಾಡಬಾರ್ದು. ಹಾಗೆ ಬರ್ಬೇಕು ಗಂಡ ಹೆಂಡತಿ ಇಬ್ರು ಬಂದು ಹನುಮನ ಹತ್ರ ಪ್ರಶ್ನೆ ಕೇಳಬೇಕು. ಅವರು ಹನುಮ ದೇವರು ಪ್ರಶ್ನೆ ಕೊಟ್ರೆ ಅಲ್ಲಿ ಪಿಂಡಫಲ ಅಂತ ಇಡ್ತೀವಿ ದೇವ್ರ ಹತ್ರ, ಅದನ್ನ ಕೊಡ್ತೀವಿ. ಅದನ್ನ ಕೊಟ್ಟಾದ್ಮೇಲೆ ನೀವು ತಗೊಂಡು ನಾನೊಂದು ಮಂತ್ರ ಕೊಡ್ತೀನಿ, ಆ ಮಂತ್ರ ಜಪ ಮಾಡ್ಕೊಂಡು ದೇವಸ್ಥಾನ 24 ಸತಿ ಪ್ರದಕ್ಷಿಣೆ ಮಾಡ್ಬೇಕಾಗತ್ತೆ. 3 ವಾರ ಇಲ್ಲ 5 ವಾರ ಶನಿವಾರ ಬಂದು ಯಾವ ವಾರ ನೀವು ತಗೊಳ್ತೀರಿ ಆ ವಾರ 5 ವಾರ ಬಂದು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಬೆಣ್ಣೆ ಅಲಂಕಾರ ಏನಾದ್ರು ದೇವ್ರಿಗೆ ಅನ್ಕೋಬೇಕು, ನಾನು ಬೆಣ್ಣೆ ಸೇವೆ ಮಾಡಿಸ್ತೀನಿ ನಿನ್ಗೆ ಅನ್ನೋದ್ರಿಂದ ಮಕ್ಳು ಸಂತಾನ ಆಗುತ್ತೆ. ಈಗ ನನಗೆ ಹಣಕಾಸಿನ ವಿಚಾರದರಾಗಿರ್ಲಿ, ನಂಗೆ ಶನಿ ದೋಷ ಇದೆ ಅಂತ ಹೇಳ್ತಾರೆ, ಕೆಲವರು ನಂಗೆ ಶನಿ ಅಂತ ಹೇಳ್ತಾರೆ, ಅಂಥವ್ರಿಗೆ ಯಾವ ರೀತಿಯಲ್ಲಿ ಪರಿಹಾರ ಮಾಡ್ಕೋಬಹುದು? ಅದೇ ಶನಿ ದೋಷ ಇದ್ರೆ ಕೂಡ ಹನುಮನ್ನ ಅಂದ್ರೆ ಎಳ್ಳು ಬತ್ತಿ ಹನುಮನ್ ದೇವಸ್ಥಾನದಲ್ಲಿ ಎಣ್ಸಿ ಪ್ರಾರ್ಥನೆ, ಹನುಮನ್ಗೆ ರಾಮ ಜಪ ಮಾಡ್ಬೇಕು. ಹನುಮನ್ ದೇವಸ್ಥಾನದಲ್ಲಿ ಬಂದು ಈ ತರ ನಂಗೆ ಸಮಸ್ಯೆ ಇದೆ ಅಂದವರು ರಾಮ ಜಪ ಮಾಡ್ಕೊಂಡು ಹನುಮನ್ ಹತ್ರ ಬಂದು ಶರಣ ಆದ್ರೆ ಹನುಮ ಎಂತ ಸಂಕಷ್ಟ ಬಂದ್ರು ಕೂಡ ನನ್ನ ರಕ್ಷಣೆಯಲ್ಲಿ ಇಟ್ಕೊಂಡಿದೀನಿ ಅಂದ್ರೆ ಯಾವ ಗ್ರಹಗಳು ಯಾವ ಸಮಸ್ಯೆಗಳು ಕೂಡ ನಮ್ಮನ್ನು ಮುಟ್ಟೋಲ್ಲ. ರಾಮಾಂಜನೇಯ ಯುದ್ಧದಲ್ಲೂ ಕೂಡ ಎಂತ ಸಂದರ್ಭದಲ್ಲಿ ಕೂಡ ರಾಮ ಬಾಣನೆ ಹನುಮನ್ ಮುಟ್ಟಿಲ್ಲ ಅಂದ್ಮೇಲೆ ಇಂಥ ಕಷ್ಟಗಳ ಯಾವ ಸಮಸ್ಯೆಗಳು ಕೂಡ ನಮ್ಮನ್ನು ಮುಟ್ಟೋದಿಲ್ಲ. ಹನುಮನ ರಕ್ಷಣೆಯಲ್ಲಿ ಇಟ್ಕೊಳಪ್ಪ ಅಂತೇಳಿ ರಾಮ ಜಪ ಮಾಡಿ ಬಂದ್ರೆ ಯಾವುದೇ ಕಾರಣಕ್ಕೂ ನಿಮ್ ಸಮಸ್ಯೆ ಯಾವುದು ಬರೋದಿಲ್ಲ. ಸರಿ, ನಮಸ್ಕಾರ ಸರ್. ಅಮ್ಮ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಪವಿತ್ರ. ನೀವ್ಯಾವ್ರವರು? ನಾವಿಲ್ಲೇ ಕಂಸಾಗರ. ಕಂಸಾಗರ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ವಿ, ಈಗ ಮಧ್ಯ ಬಿಟ್ಬಿಟ್ಟು ಇವಾಗ ಒಂದ್ ವರ್ಷದಿಂದ ಬರ್ತಾ ಇದ್ದೀನಿ. ನಮ್ಗೆ ಅಲ್ಲಿ ಬಂದ್ಮೇಲೆ ಒಳ್ಳೇದಾಯ್ತು. ನನಗೆ ಮನ್ಸು ನೆಮ್ಮದಿ ಇರ್ಲಿಲ್ಲ, ಎಂತರೋ ಏನೋ ನಮ್ಗೇನೋ ಕಳ್ಕೊಂಡಿದೀನಿ ಅಂತ ಇತ್ತು. ಈ ನಮ್ಮ ಅಪ್ಪನ್ ತಗ್ ಬಂದ ಮೇಲೆ ನನ್ಗೆ ಜೀವ ಸಮಾಧಾನ ಆಗಿದೆ. ನನ್ ಅನ್ಕೊಂಡದ್ ಕೆಲ್ಸನೂ ಆಯ್ತಾದೆ, ಅನ್ಕೊಂಡದ್ ಆಯ್ತದೆ ಅನ್ಕೊಂಡು ನಾನು ಇನ್ನೂವೇ ಬತ್ತೀನ ಅಪ್ಪನ್ ತಕ್ಕೆ. ನಮ್ಗೆ ಆಯ್ತದೆ, ಒಳ್ಳೇದಾಯ್ತದೆ. ನಾನು ಇಲ್ಲಿ ಬಂದ್ಮೇಲೆ ನನ್ಗೆ ಮನ್ಸಂತಾನೆ ಸಿಕ್ಕೈತೆ. ಇಲ್ಲಿ ನನ್ಗೆ ಇಲ್ಲಿಗೆ ಬರೋಕ್ ಮುಂದೆ ನನಗೆ ತೊಂದ್ರೆಲಿದ್ದೆ, ಇಲ್ಲಿ ಬಂದ್ಮೇಲೆ ನನ್ಗೆ ತುಂಬಾನೇ ಮನಸ್ಸು ಸಮಾಧಾನ ಆಗಿದೆ. ಈಗ ಫಸ್ಟ್ ನಾವು ಬರ್ತಾ ಇದ್ದೆ, ಆಮೇಲೆ ಬಿಟ್ಬಿಟ್ಟಿದ್ದೆ ಮಧ್ಯ ಅಂತಂದ್ರಲ್ಲ ನೀವು? ಹೌದು. ಮಧ್ಯೆ ಏನಕ್ಕೆ ಬಿಟ್ಟಿದ್ರಿ ನೀವು? ನಾವು ಇರ್ಲಿಲ್ಲ, ನಮ್ಮ ಮಗಳ ಮನೆ ಕೊಟ್ಟೋಗಿದ್ದೆ, ಅವಾಗಿಂದ ಬರ್ತಾ ಇರ್ಲಿಲ್ಲ. ಮತ್ತೆ ಇವಾಗ ಒಂದ್ ವರ್ಷದಿಂದ ಬರ್ತಾ ಇದ್ದೀನಿ. ಈಗ ವರ್ಷದಿಂದ ಬರ್ತಾ ಬಂದ ಮೇಲೆ ನಿಮ್ಗೆ ಬರೋಕ್ ಮುಂಚೆ ಇರ್ಬೇಕು, ಈಗ ಬಂದ್ಮೇಲೆ ಯಾವ ತರ ನಿಮ್ಗೆ ಅನಿಸ್ತಾ ಇದೆ ಈಗ? ಅವಾಗ ಬಿಟ್ಬಿಟ್ಟಿದ್ದ, ಬರ್ತಾ ಇರ್ಲಿಲ್ಲ, ನನ್ಗೆ ಮನ್ಸೇ ಸಮಾಧಾನ ಇರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಇವಾಗ ಒಂದ್ ವರ್ಷದಿಂದ ನನ್ಗೆ ಎಷ್ಟೋ ಸಮಾಧಾನ. ನನ್ಗೆ ಮೈಲಿ ನಾನು ಎಲ್ಲ ಇಡೀ ಹಾಸ್ಪಿಟಲ್ ಎಲ್ಲ ತಿರ್ಕೊಂಡ್ ಬಂದಿದ್ದೀನಿ. ಅಪ್ಪನ್ ತಗೊಂಡು ನಾನು ಸ್ನಾನ ಮಾಡ್ಕೊಂಡು ನೀರ್ ಹಾಕ್ಸ್ಕೊಂಡೆ, ತಲೆ ಮೇಲೆ ನೀರ್ ಹಾಕ್ಸ್ಕೊಂಡ್ಮೇಲೆ ನನ್ನ ಮನ್ಸು ಸಮಾಧಾನ. ನನ್ಗೇನೋ ಒಂಥರ ನಡಿಕೆ ಆಯ್ತಾ ಇರ್ಲಿಲ್ಲ, ಆತರ ಇತ್ತು ನನಗೆ. ಇದು ಹಿಂಗ ಹಾಕಿಸ್ಕೊಂಡ್ಮೇಲೆ ನನ್ಗೆಲ್ಲ ಸರೋಯ್ತು. ಈ ತಲೆ ಮೇಲೆ ನೀರ್ ಹಾಕೋದು ಯಾವ ವಾರ? ಯಾವ ಅಮಾಸೆಯಲ್ಲಿ ಉಣ್ಮೇಲಿ? ಅಮಾಸೆ ಉಣ್ಮೇಲೆ ತಲೆ ಮೇಲೆ ನೀರ್ ಹಾಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ನಾನು 3 ಅಮಾಸೆಯಲ್ಲಿ ಹಾಕ್ಸ್ಕೊಂಡೆ, ನನ್ಗೆ ಸಮಾಧಾನ ಆಯ್ತು. ನನ್ಗೆ ಇವಾಗೂನು ಹಾಕಿಸ್ಕೋಬೇಕು ಅನ್ಕೊಂಡು ನನ್ಗೆ ಇವಾಗೂ ಆಗ್ತಾ ಇಲ್ಲ. ನಾನು ನೆಕ್ಸ್ಟ್ ಅಮಾಸೆಯಲ್ಲಿ ಹಾಕ್ಸ್ಕೊಳ್ವ ಅನ್ಕೊಂಡು ಡಿಸೈಡ್ ಮಾಡಿದೀನಿ. ನನ್ಗೆ ಇವಾಗ ಒಂದ್ ಸ್ವಲ್ಪ ಸಮಾಧಾನ. ನನ್ ಕೈ ಕಾಲೆಲ್ಲ ಚೆನ್ನಾಗಿ ಓಡಾಡ್ತೀನಿ, ಎದ್ದೇಳಕ್ ಆಗ್ತಾ ಇರ್ಲಿಲ್ಲ, ನಡೀಕ್ ಆಯ್ತಾ ಇರ್ಲಿಲ್ಲ. ನಾನು ಇಲ್ಲಿ ಬಂದು ತಲೆ ಮೇಲೆ ನೀರ್ ಹಾಕ್ಸ್ಕೊಂಡ್ಮೇಲೆ ನಮ್ಗೆ ಸಮಾಧಾನ ಆಗಿದೆ. ಅಂದ್ರೆ ಇಲ್ಲಿ ಬಂದವರೆಲ್ಲ ಒಳ್ಳೇದಾಗಿದೆ. ನಮ್ಮ ಅಪ್ಪನ ಸಾಯಿ ಗಂಟ ನಾವ್ ಇರೋ ಗಂಟ ನಾನ್ ಪೂಜೆ ಮಾಡ್ಬೇಕು, ನೆನ್ಸ್ಕೋಬೇಕು. ನಮ್ಗೆ ಅನ್ಕೊಂಡು ಕೆಲ್ಸಾನು ಆಗೈತೆ. ನನ್ಗೆ ಅದು ಆಯ್ತು. ನಮ್ಗೆ ಸ್ವಲ್ಪ ಜಮೀನ್ದು ಕೇಳ್ಕೊಂಡೆ, ಹೂವ ಕೇಳ್ದೆ, ಹೂವ ಕೊಡ್ತು. ಹೂವ ಕೊಟ್ಟ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಅಲ್ಲ ಕೇಳ್ಕೊಂಡು ಒಂದು 15 ದಿವಸಕ್ಕೆ ನನ್ಗೊಂದು ಏನೋ ಒಂದ್ ಸ್ವಲ್ಪ ನನ್ಗೆ ಸಮಾಧಾನವಾಗ ಜಮೀನ್ದು ಇದಾಯ್ತು. 15 ದಿನಕ್ಕೆ ಒಳ್ಳೇದಾಯ್ತು. 15 ದಿವಸಕ್ಕೆ ನನಗೆ ನಮ್ಮಪ್ಪ ಒಳ್ಳೇದ್ ಮಾಡ್ದ. ನಮ್ಮಪ್ಪ ಹಿಡಿದ್ಮೇಲೆ ನಾನು ಎಲ್ಲಾ ಬತ್ತಿದ್ರು, ನಾನ್ ಬಂದಿರ್ಲೇ ಇಲ್ಲ. ನಾನು ಒಂದ್ ವರ್ಷದಿಂದ ಬರ್ತಾ ಇದ್ದೀನಿ. ಇವಾಗ ನನಗ್ ಪರವಾಗಿಲ್ಲ. ಇನ್ನು ನಿಮ್ಗೆ ಆಂಜನೇಯ ಇನ್ನೂ ಆದಷ್ಟು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ? ಒಳ್ಳೇದ್ ಮಾಡ್ಲಿ. ನಮ್ಮ ಅಪ್ಪನ ನಾವ್ ಜೀವ ಇರೋ ಗಂಟ ನಾವ್ ಬರ್ತೀವಿ, ನಮ್ಮ ಅಪ್ಪನ ಸೇವೆ ಮಾಡ್ಕೊಂಡು ಹೋಗ್ಬೇಕು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ. ನೀವ್ ಯಾವ್ರವ್ರು?
ಮಳವಳ್ಳಿ. ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಇಲ್ಲಿ ಬಂದ್ಮೇಲೆ ನಿಮ್ಗೆ ಏನ್ ಒಳ್ಳೇದಾಯ್ತು? ನಾನು ಸುಮಾರು 1 ವರ್ಷದಿಂದ ಬರ್ತಾ ಇದ್ದೀನಿ. ಮೊದ್ಲು ಗೊತ್ತಿರ್ಲಿಲ್ಲ, ನಾನು ಇದೇ ರೂಟಲ್ಲೇ ಇದು ಮಳವಳ್ಳಿಯಿಂದ ಸಾದ್ನೂರ್ ಚನ್ನಪಟ್ಟಣ ಡ್ಯೂಟಿ ಮಾಡ್ತೀನಿ, OFC ಡ್ಯೂಟಿ, ನಮ್ದು ಟೆಲಿಕಾಂ ಡ್ಯೂಟಿ, ವೋಡಾಫೋನ್ ಕಂಪ್ನಿ. ಅಂದ್ರೆ ಇಲ್ಲೇ ಓಡಾಡ್ತಿದ್ದೆ, ನನಗೆ ಗೊತ್ತಿರ್ಲಿಲ್ಲ ಇದು. ನಮ್ಮ ಫ್ರೆಂಡ್ ಒಬ್ರು ನನಗೆ ಮೆಸೇಜ್ ಮಾಡಿದ್ರು ವಾಟ್ಸಪ್ದು, ಹಿಂಗೆ ಜಡೆ ಆಂಜನೇಯ ಆಯ್ತಂತೆ, ಎಲ್ಲಿ ಹನುಮಂತ ನಗರ ಅಂತ ಹೇಳಿದ್ರು. ಹನುಮಂತ ನಗರ ಇಲ್ಲೇ ಇರೋದು. ಹನುಮಂತ ನಗರ ಅಂದ್ರೆ KM ದೊಡ್ಡಿ ಹತ್ರ ಒಂದು ಹನುಮಂತ ನಗರ ಐತೆ, ಆ ಹನುಮಂತ ನಗರ ಅಂತ ತಿಳ್ಕೊಬಿಟ್ಟೆ. ಒಂದಿನ ಬಂದು ನೋಡಿ ದರ್ಶನ ಹಂಗೆ ಸುಮ್ಮನೆ ಬಂದೆ, ಒಂದು ಕರ್ಪೂರ ತಗೊಂಡು ಹಚ್ಬಿಟ್ಟು ಹೋಗೋಣ ಅಂತ. ಬಂದ್ಮೇಲೆ ಸ್ವಾಮಿ ಕೈ ಮುಗಿದು ದರ್ಶನ ಮಾಡ್ಕೊಂಡು ಹೋದೆ. ಸ್ವಲ್ಪ ಯಾಕೋ ಮನ್ಸಿಗೆ ಬಹಳ ಒಂಥರ ಹರಾಳ ಆಯ್ತು ನನಗೆ. ಆಮೇಲೆ ಪ್ರತಿ ವಾರ ಬರೋಕ್ ಶುರು ಮಾಡಿದೆ. ಒಂದು 5 ವಾರ ಬಂದೆ, ಪ್ರದಕ್ಷಿಣೆ ಹಾಕ್ತೀನಿ, ಒಂದು 9 ಸರಿ ಪ್ರದಕ್ಷಿಣೆ ಹಾಕಿ ಹೋಗ್ತೀನಿ. ಆಮೇಲೆ ಆರೋಗ್ಯದಲ್ಲಿ ನಮಗೆ ಸ್ವಲ್ಪ ಸುಧಾರಣೆ ಕಂಡೈತೆ. ನನಗೆ ಆಕ್ಸಿಡೆಂಟ್ ಆಗಿ ಇದು ಕೈ ಮೂಳೆ ಮುರಿದೋಗಿತ್ತು. ಇಲ್ಲಿ ಕೈ ಇದೆ ಫುಲ್ ಎಷ್ಟು ಎತ್ತಕ್ಕೂ ಆಗ್ತಿರ್ಲಿಲ್ಲ ನನಗೆ. ನೋಡಿ ಈಗ ಫುಲ್ ಎತ್ತೀನಿ, ಹಿಂಗೆ ಇಷ್ಟೇ ಬರೋದು ಮೊದ್ಲು. ಅಂದ್ರೆ ಇಲ್ಲಿ ಬಂದ್ಮೇಲೆ ಎಲ್ಲ ನಿಮ್ಗೆ ಇಲ್ಲಿ ಫುಲ್ ಎಲ್ಲ ಕ್ಲಿಯರ್ ಆಗಿದೆ. ಅಲ್ಲಿ ಮನೆಯಲ್ಲೂ ಸ್ವಲ್ಪ ಸಮಸ್ಯೆಗಳಿತ್ತು, ಮಗನ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು, ಅದು ಅನುಕೂಲ ಆಗೈತೆ. ದುಡ್ಡು ಕಾಸಲ್ಲೂ ಅನುಕೂಲ ಆಗೈತೆ, ಕೆಲಸಲ್ಲೂ ಅನುಕೂಲ ಆಗೈತೆ, ಏನು ತೊಂದ್ರೆ ಇಲ್ಲ. ಪ್ರತಿ ವಾರನು ಬಂದು ಒಂದು ಕರ್ಪೂರ್ನಾರ ಹಚ್ಬಿಟ್ಟು ಹೋಗ್ತೀನಿ. ಒಟ್ಟು ಪ್ರತಿ ವಾರನೂ ಬರ್ತೀರಿ ಇಲ್ಲಿಗೆ? ಪ್ರತಿ ವಾರನು ಬರ್ತೀನಿ. ಸರಿ, ಒಟ್ಟು ದೇವರಂತೂ ನೀವು ನಂಬಿದ್ದೀರಾ? ಇಲ್ಲಿ ನಂಬಿದ್ದೀನಿ, ನಂಬಿರೋದಕ್ಕೆ ನಾನು ಬರ್ತಾ ಇರೋದು ಇಲ್ಲಿ. ಓಕೆ, ಸರಿ, ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ನೀವು? ನಾವು ಅನಿಯೂರವರು. ಇದು ನಮ್ಮ ಅನಿಯೂರು ಎಲ್ಲೇ ಬರ್ತಾ ಇತ್ತು ಹಿಂದೆ. ಇದು ಇವ್ರ ತಾತ ಮುತ್ತಾತನ ಕಾಲದಿಂದ ಇವ್ರು ಪೂಜೆ ಮಾಡ್ತಿದ್ರು. ನನಗೆ ತಿಳಿದಿರೋ ಮಟ್ಟಿಗೆ ನಾನೊಂದು 40 ವರ್ಷದಿಂದ ನೋಡ್ತಾ ಇದ್ದೀನಿ. ನಮ್ಮ ದಾಸಪ್ಪನವರು ಅಂದ್ಬಿಟ್ಟು ನಮ್ಮ ಸಂಬಂಧಿಕರೇ ಇವರೇ ಪೂಜೆ ಮಾಡ್ತಾ ಇದ್ರು. ಆಗ ಚಿಕ್ಕದೊಂದು ದೇವಸ್ಥಾನ ಇತ್ತು, ವಿಗ್ರಹ ಅಂತೂ ಇದೇ ತರ ಇತ್ತು. ವಿಗ್ರಹ ಏನು ಚೇಂಜ್ ಆಗಿಲ್ಲ. ಇದು ಸುಮಾರು 106 ವರ್ಷದ ಹಿಂದೆ ಇಲ್ಲಿ ಸಾವಿರಾರು ಭಕ್ತರಿಗೆ ಒಳ್ಳೇದಾಗಿದೆ. ನಾವು ಮಧ್ಯ ಯಾವಾಗಾರು ಬಂದು ಹೋಗ್ತಾ ಇದ್ದೋ. ಈ ನಮ್ಮೂರಿನಲ್ಲಿ ದಾಸಪ್ಪನವರು ಅಂತ ಇವರು ಒಟಾರದವರು ಇವರೆಲ್ಲ ಮನೆ ದೇವ್ರಿದು. ನಾವು ಈ ದೇವ್ರನ್ನ ತುಂಬಾ ನಂಬಿದೀವಿ. ಈ ಭಾಗದಲ್ಲಿ ಎಲ್ಲಾ ಜನಕ್ಕೂ ಒಳ್ಳೇದಾಯ್ತದೆ. ಈ ದೇವರು ಈಗ ಸುಮಾರು ಜನಕ್ಕೆ ಭಕ್ತರುಗಳು ಅವ್ರಿಗೆ ಅನುಕೂಲ ಆದಂಗೆ ಸ್ವಾಮಿ ಸೇವೆ ಮಾಡ್ತಾವ್ರೆ. ನಾವು ಹಿಂಗ್ ಬಂದಾಗೆಲ್ಲ, ಊರಿಗೆ ಬಂದಾಗೆಲ್ಲ ಸಾಮಾನ್ಯವಾಗಿ ತಿಂಗ್ಳಿಗೆ ಒಂದ್ಸರಿ ನಾನು ಬಂದೇ ಬರ್ತೀನಿ. ಈ ದೇವರ ಮಹಿತ್ಮೆ ಬಹಳ ಇದಾಗಿದೆ. ಈಗ ನಮ್ಮ ದಾಸಪ್ಪನವ್ರ ಮೊಮ್ಮಗ ರಾಜು ಇವತ್ತು ಅವನು ಯಾವ ಬ್ರಾಹ್ಮಣರು ಕಲಿಯದೇ ಇರುವಂತ ವಿದ್ಯೆ ಕಲ್ತಿ ಇವತ್ತು ಒಳ್ಳೆ ದೇವಸ್ಥಾನಕ್ಕೆ ಅರ್ಚಕರಾಗಿ ಈ ಭಾಗದಲ್ಲಿ ಒಳ್ಳೆ ಹೆಸರು ತಗೊಂಡ್ಬಂದವ್ರೆ ಅಂತ ಹೇಳೋದ್ರಲ್ಲಿ 2 ಮಾತಿಲ್ಲ. ಆದ್ದರಿಂದ ಎಲ್ಲಾ ಭಕ್ತರುಗಳು ಯಾರು ಬರ್ತಾರೆ ಆ ಭಗವಂತ ಯಾವತ್ತು ಆಂಜನೇಯನಿಗೆ ಚಿರಾಯಿ ಅಂತೆ. ಆಂಜನೇಯನಿಗೆ ಇಡೀ ದೇವತೆಗಳಲ್ಲಿ ನಿಜವಾಗಿ ಬದುಕಿರೋರು ಯಾರು ಅಂದ್ರೆ ಆಂಜನೇಯ. ಅದರಿಂದ ಆಂಜನೇಯ ನಿಜವಾದ ನಾವೇನ್ ಮನುಷ್ಯರು ಹೇಗ್ ನೋಡ್ತೀವೋ ಅದೇ ರೀತಿ ಭಕ್ತರನ್ನ ನೋಡ್ತಾರೆ ಅಂತ ಅನ್ನೋದನ್ನ ನನ್ನ ಸ್ವಂತ ಅಭಿಪ್ರಾಯ ಮತ್ತು ಜನಗಳ ಅಭಿಪ್ರಾಯನೂ ಅದೇ ತರ ಇದೆ. ಆದ್ರಿಂದ ಈ ಆಂಜನೇಯ ಎಲ್ಲಾ ಭಕ್ತರಿಗೆ ಕೈ ಹಿಡಿದು ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಿ ಆ ಮನೆ ಮಕ್ಳುಗಳಿಗೆಲ್ಲ ಒಳ್ಳೇದ್ ಮಾಡಿ ನಮ್ಮ ಗ್ರಾಮಗಳಿಗೆ ಸುತ್ತಮುತ್ತ ಗ್ರಾಮಗಳು ಯಾರ್ಯಾರು ಬರ್ತಾರೆ ಈ ಭಕ್ತರು ಯಾರು ಇದ್ದಾರೆ ಅವ್ರಿಗೆಲ್ರಿಗೂ ಮಳೆ ಬೆಳೆ ಆಗಿ ಅನುಕೂಲ ಆಗ್ಲಿ ಅಂತ ನಾವು ನಮ್ಮ ಮುತ್ತಾತನ ಕಾಲದಲ್ಲಿ ನಾವು ಊರಿಗೆ ಯಜಮಾನರಾಗಿ ಈಗ ನಮ್ಮ ಅಪ್ಪ ಯಜಮಾನರಾಗವ್ರು. ನಮ್ಮ ಅಪ್ಪ ಅವರೇ ಈಗ ನಾವು ಈ ದೇವ್ರುಗಳಿಗೆ ಇದ್ ಮಾಡ್ಕೊಂಡು ಆಗಿಂದ ಬರ್ತಾ ಇದೀವಿ. ಈ ಆಂಜನೇಯನ ಶಕ್ತಿ ಅಗಾಧವಾದದ್ದು. ಆದ್ರಿಂದ ಎಲ್ಲಾ ಜನಕ್ಕೂ ಒಳ್ಳೇದಾಯ್ತದೆ. ಆ ಎಲ್ಲ ನಂಬಿದಂತ ಜನಕ್ಕೆ ಆ ನಮ್ಮ ಸ್ವಾಮಿ ಇನ್ನೂ ಅನುಕೂಲ ಮಾಡ್ಕೊಡ್ಲಿ ಅಂತ ನಾವು ಬೇಡ್ಕೋತೀವಿ. ರಾಜು ಅಂತೂ ತುಂಬಾ ಒಳ್ಳೆ ರೀತಿಯಲ್ಲಿ ದೇವಸ್ಥಾನ ನಡೆಸ್ಕೊಳ್ತಾರೆ. ನಮ್ಮ ಹುಡುಗ ನಮ್ಗೆ ಅದು ಬಹಳ ಅಭಿಮಾನ. ಈಗ ಅವನು ಮಾಡ್ತಾ ಇರೋದು ಇನ್ನೂ ಚೆನ್ನಾಗಿ ಮಾಡ್ಲಿ, ಆ ದೇವ್ರು ಇನ್ನೂ ಅವ್ನಿಗೆ ಶಕ್ತಿ ಕೊಡ್ಲಿ, ಅವ್ರ ಸಂಸಾರಕ್ಕೂ ಒಳ್ಳೆ ಇದ್ ಮಾಡ್ಲಿ, ಮನೆ ಮಕ್ಳು ಒಳ್ಳೇದ್ ಮಾಡ್ಲಿ ಅಂತ ಆ ಭಗವಂತನ ಅರ್ಚಕನಿಗೆ ನಾನು ಕೇಳ್ಕೊತೀನಿ. ನಮಗೂ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ ಅಂತ ಆ ಭಗವಂತನ ಪ್ರಾರ್ಥಿಸ್ತೀನಿ ಸರ್. ಈ ನೀವು ವರ್ಕ್ ಮಾಡೋದೇನು ಸರ್? ಇಲ್ಲ, ನಮ್ದೆಲ್ಲ ಬಿಸ್ನೆಸ್ ಇದೆ ಬೆಂಗಳೂರಲ್ಲಿ. ಆಫೀಸ್ ಮಾಡಿದ್ದೀನಿ ಜಯನಗರದಲ್ಲಿ. ಈ ಗೌರ್ಮೆಂಟ್ ಇಂದ ಒಂದು ಆಫೀಸ್ ಕೊಟ್ಟವ್ರೆ ನನಗೆ, ಕಾವೇರಿ ಗೆಸ್ಟ್ ಹೌಸ್ ಅಂತ. ಈಗ DCM ಸಾಹೇಬ್ರ ನನಗೊಂದು 2 ವರ್ಷ ಆಯ್ತು ಗೆಸ್ಟ್ ಹೌಸ್ ಕೊಟ್ಟು. ನಾವು ಹೋಯ್ತೀವಿ ಬರ್ತೀವಿ, ಅಲ್ಲಿ ಹಿಂಗ್ ಓಡಾಡ್ಕೊಂಡು
ರಾಜಕೀಯ ಮತ್ತೆ ಬಿಸ್ನೆಸ್ಗಳು ಸಣ್ಣ ಪುಟ್ಟ ಮಾಡ್ಕೊಂಡು ಓಡಾಡ್ತಿರ್ತೀನಿ. ನೀವು ಈ ದೇವಸ್ಥಾನಕ್ಕೆ ಬಂದು ಏನೋ ಅರ್ಕೆ ಮಾಡ್ಕೊಂಡಿದ್ರ, ಅರ್ಕೆ ಮಾಡ್ಕೊಳ್ಳೋ ತಕ್ಕ ಏನೋ ಒಳ್ಳೇದಾಗಿದೆಯಾ? ನಾನು ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಗೆ ಇನ್ನೂ ಒಳ್ಳೇದಾಗ್ತದೆ. ನಾನು ಎಲ್ಲಾ ಕಡೆ ದೇವಸ್ಥಾನಕ್ಕೆ ಹೋಗ್ತೀನಿ, ಇಲ್ಲೂ ಅದೇ ರೀತಿ ಬರ್ತೀನಿ. ನಾನು ಮಂತ್ರಾಲಯ ಮತ್ತೆ ಧರ್ಮಸ್ಥಳ ಎಲ್ಲಾ ದೇವಸ್ಥಾನಕ್ಕೂ ನಾನು ತಿಂಗಳಿಗೂ ಒಂದ್ 2-3 ಸಾರಿ ಎಲ್ಲಾ ದೇವಸ್ಥಾನಕ್ಕೂ ಹೋಗಿರ್ತೀನಿ. ಕಬ್ಬಾಳಮ್ಮನ್ಗೆ ಹೋಗ್ತೀವಿ, ಎಲ್ಲಾ ಕಡೆನೂ ಹೋಗ್ತೀವಿ. ಇಲ್ಲಿಗಂತೂ ತಿಂಗಳಿಗೆ ಒಂದ್ಸತಿ 2 ಸತಿ 100% ಬಂದೇ ಬರ್ತೀನಿ. ಅಲ್ಲ, ನಿಮ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪರಮ ಭಕ್ತರು ಅನ್ನೋದು ಗೊತ್ತಾಗುತ್ತೆ. ಭಕ್ತಾದಿಗಳಿಗೆ ಯಾವ ರೀತಿ ಒಳ್ಳೇದಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಈಗ ನಾನೊಂದು ಉದಾಹರಣೆ ಹೇಳ್ತೀನಿ. ನೀವೀಗ ಆಂಜನೇಯನ ಭಕ್ತರನ್ನ ಇದ್ ಮಾಡ್ತಾ ಇದೀನಿ, ಮತ್ತೆ ದೇವಸ್ಥಾನ ಇದ್ ಮಾಡ್ತಿದ್ದೀನಿ. ನೀವು ಆ ದೇವಸ್ಥಾನಕ್ಕೆ ಯಾವಾಗ ಇಂಟರ್ವ್ಯೂ ಮಾಡಿ ಇದನ್ನ ಪ್ರಚಾರ ಮಾಡೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ಭಗವಂತ ನಿಮ್ಗೆ ಒಳ್ಳೇದ್ ಮಾಡೋಣ ಅಂತ ನಾನು ಆಲ್ರೆಡಿ ಓಪನ್ ಆಗಿ ನಿಮ್ಗೆ ಹೇಳಕ್ ನಾನು ಇಷ್ಟಪಡ್ತೀನಿ. ತಾನೆ ಅದೇ ರೀತಿ ನಿಮ್ಗೆ ಹೆಂಗ್ ಒಳ್ಳೇದಾಗದೆ ನಮಗೂ ಆಗ್ತದೆ. ಇಲ್ಲಿ ಬರೋ ಜನಕ್ಕೆ ಈಗ ನಮ್ಮ ಅರ್ಚಕನಾದ ರಾಜುಗೂ ಒಳ್ಳೇದಾಯ್ತದೆ. ಇಲ್ಲಿ ಬರುವಂತ ಈ ಎಲ್ಲ ಮಹಿಳೆಯರಿಗೆ, ಪಾಪ ಮಕ್ಳುಗಳಿಗೆ, ಈಗ ಮಕ್ಳುಗಳಿಗೆ ರಾಜು ಈಗ ಅಂತರಗಿಂತ ಕೊಟ್ರೆ ಅವ್ರು ಮಾರಣೆಯಿಂದ ಸರೋಯ್ತಾರೆ. ನನಗೆ ತಿಳಿದಿರೋ ಮಟ್ಟಿಗೆ ನಾವ್ಯಾರಿಗೂ ಆಗ್ತಿಲ್ಲ ಇನ್ನ, ಬಟ್ ನನಗೆ ತಿಳಿದಿರೋ ಪ್ರಕಾರ ಎಲ್ಲ ಸರೋಯ್ತದೆ. ಆಗ ನಾನು ನಿಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಜೊತೆ ನಾನು ಡಿಗ್ರಿ 21ನೇ ವಯಸ್ಸಿಂದ 35 ವರ್ಷದಿಂದ ಅವ್ರ ಜೊತೆ ಇದ್ದೀನಿ. ನಾನು 91 ಅವ್ರ ಜೊತೆ ಇದ್ದೀನಿ. ಅವ್ರ ವ್ಯವಹಾರಗಳು ನಮ್ಮ ವ್ಯವಹಾರಗಳ ಜೊತೆ ನಾವೆಲ್ಲ ನಮ್ ಏನ್ ಹೇಳಿದ್ರು ಇಲ್ಲ ಅನ್ನಲ್ಲ. ಅದೇ ದೇವ್ರು ಚೆನ್ನಾಗಿ ಅನುಕೂಲ ಇಟ್ಟವ್ ಏನ್ ತೊಂದರೆ ಇಲ್ಲ. ಆದ್ರಿಂದ ನಿಮ್ಗೂ ಒಳ್ಳೇದಾಗ್ಲಿ, ಎಲ್ಲಾರ್ಗು ಎಲ್ಲಾ ಜನಕ್ಕೂ ಒಳ್ಳೇದಾಗ್ಲಿ ಅಂತ ಈ ಆಂಜನೇಯ ಗುರು ಮುಖೇನ ಪ್ರಾರ್ಥಿಸ್ಕೊಳ್ತೇನೆ ಸರ್. ಧನ್ಯವಾದ. ನಿಮ್ಮ ಹೆಸರು? ಶಿವಕುಮಾರ್. ಸರಿ ಶಿವಕುಮಾರ್, ಥ್ಯಾಂಕ್ ಯು ಶಿವಕುಮಾರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಭಾಗ್ಯಮ್ಮ. ನೀವ್ ಯಾವ್ರವ್ರು? ಕಂಸಾಗ್ರನಿ. ಕಂಸಾಗರದವರು. ನೀವ್ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವ್ 2 ವರ್ಷ ಆಯ್ತು. 2 ವರ್ಷದಿಂದ. ಇಲ್ಲಿ ಬಂದು ನೀವೇನ ಅರ್ಕೆ ಮಾಡ್ಕೊಂಡಿದ್ರ? ಏನಾರ ಒಳ್ಳೇದಾಗಿದ್ಯಾ? ನಮ್ಮ ಮಗನ್ಗೆ ಕೆಲ್ಸ ಏನು ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಮಲಗಿದ. ಏನಾದ್ರೂ ಒಳ್ಳೇದಾದ್ರೆ ನಮ್ಮ ಮಗನ್ಗೆ ಇದ್ ಮಾಡ್ತೀವಿ ಅನ್ಕೊಂಡು ಹಂಗೆ ಒಳ್ಳೇದಾಯ್ತು. ಆಮೇಲೆ ನಮ್ಗೆ ಏನು ಕೈ ಎತ್ತಿರ್ಲಿಲ್ಲ ಯಾವ್ದೂನು. ಇವಾಗ ಏನ್ ಮಾಡಿದ್ರು ಕೈ ಎತ್ತಾದೆ. ಪರವಾಗಿಲ್ಲ. ನಮ್ಮ ಮನೆಯವ್ರ ಅಂಗಡಿನೂ ಮಡಿಕೊಂಡವ್ರೆ. ಇವಾಗ ನಮ್ಮ ಮಗನ್ಗೊಂದ್ ಹುಡ್ಗಿ ಇರ್ಲಿಲ್ಲ, ಹುಡ್ಗಿ ಸೆಟ್ ಆಯ್ತು ಇವಾಗ. ಎಲ್ಲ ಪರವಾಗಿಲ್ಲ. ಇಲ್ಲಿ ಈಗ ನಮ್ಮ ಮಗ ಮಲಗಿದ ಜಾಗದಲ್ಲಿ ಮಲ್ಬಿಟ್ಟು 4 ತಿಂಗಳು ಮಲಗಿದ. ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡು ಎಷ್ಟು ದಿನದೊಳಗೆ ಒಳ್ಳೇದಾಯ್ತು? 1 ತಿಂಗಳಿಗೆಲ್ಲ ಸರೋದ. 1 ತಿಂಗಳು ಒಳ್ಳೇದು. 1 ತಿಂಗಳು ಒಳಗಡೆ ಎಲ್ಲ ಸರೋದ. ಅಷ್ಟು ಪವರ್ಫುಲ್ ದೇವಸ್ಥಾನ ಇದು. ನಾವು ಮಿಸ್ ಮಾಡಲ್ಲ. ಅಮಾಸೆ ಹುಣ್ಣಿಮೆಗೆ ವಾರಕ್ಕೊಂದ್ಸತಿ ನಮ್ಮ ಮನೆಯವರು ನಾವೆಲ್ಲ ಬರ್ತೀವಿ. ಅಂದ್ರೆ ವಾರಕ್ಕೊಂದ್ಸಲ ನೀವು ಬಂದೇ ಬರ್ತೀವಿ. ಏನಿದ್ರು ತಪ್ಸುದಿಲ್ಲ ನಾವು. ಬೆಳಿಗ್ಗೆ ಬರ್ಲಿಲ್ಲ ಅಂದ್ರೆ ಸಾಯಂಕಾಲನಾರು ಬಂದೇ ಬರ್ತೀವಿ. ಅಂದ್ರೆ ಈಗ ಈ ಜಡೆ ಆಂಜನೇಯ ಸ್ವಾಮಿ ದೇವ್ರನ್ನ ಎಷ್ಟು ನಂಬಿದಿರ ನೀವು? ಅಷ್ಟೇ ನಂಬ್ಕೊಂಡಿದೀವಿ ಬಿಡಿ ನಾವು. ಅಂದ್ರೆ ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದಾಗುತ್ತೆ. ನಮ್ಗೇನು ಒಳ್ಳೇದಾಗೈತಿ ಇಲ್ಲಿ ಬಂದು. ಅಂದ್ರೆ ನಿಮ್ಗೂ ಅಕ್ಕಪಕ್ಕದವರೆಲ್ಲ ಹೇಳ್ತಾರಲ್ಲ ಅಲ್ಲಿ ಒಂದ್ ಸ್ವಲ್ಪ ಕೆಲಸ ನಡೀತಾ ಇರ್ಲಿಲ್ಲ ಅಂದ್ಬಿಟ್ಟು ಇಲ್ಲೇನೋ ಮಾಡ್ಕೋದ. ಬೆಂಗಳೂರಲ್ಲಿ ದೊಡ್ಡ ಮಗ ಅವನು ಸರೋದ. ನಮ್ಗೆಲ್ಲ ಪರವಾಗಿಲ್ಲ ಇಲ್ಲಿ ಬಂದಿಕ್ಕೆ. ಒಟ್ಟು ಎಲ್ಲಾ ಅನುಕೂಲವನ್ನು ಚೆನ್ನಾಗತ್ತೆ ಇಲ್ಲಿ ಬಂದ. ಪರವಾಗಿಲ್ಲ. ಸರಿ, ಧನ್ಯವಾದಗಳು. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಅನ್ಸೂಯ. ನೀವ್ ಯಾವ್ರವ್ರು? ಕಂಸಾಗರ. ಕಂಸಾಗರ. ಇಲ್ಲಿಗೆ ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಾವು 1.5 ವರ್ಷದಿಂದ ಬರ್ತಾ ಇದೀವಿ ಸರ್. ಇಲ್ಲಿ ಬಂದು ನಿಮ್ಗೆ ಏನ್ ಒಳ್ಳೇದಾಗಿದೆ? ನಮ್ಗೆ ನನ್ ಮಗನ್ಗೆ ಕೆಲ್ಸ ಇರ್ಲಿಲ್ಲ. ಕೆಲ್ಸಕ್ಕೆ ಹೋಗೋಕೆ ಬಂದಿಲ್ ಕೇಳ್ಕೊಂಡೆ, ಕೆಲ್ಸ ಆಯ್ತು, ಒಳ್ಳೇದಾಯ್ತು ಸರ್ ನಮ್ಗೆ. ಈಗ ನೀವು ಬಂದು ಇಲ್ಲಿ ಕೇಳ್ಕೊಂಡೆ ಇದ್ದಂದ್ರಲ್ಲ, ಕೇಳ್ಕೊಂಡೆ ಎಷ್ಟು ದಿನದೊಳಗೆ? 3 ದಿವಸದೊಳಗೆ ಆಯ್ತು ಸರ್. ಶನಿವಾರ ಬಂದೆ, ಭಾನುವಾರ ಒಂದ್ ದಿವಸ ಗ್ಯಾಪ್ ಇತ್ತು, ಸೋಮವಾರ ಕೆಲ್ಸಕ್ ಬನ್ನಿ ಅಂತ ಕರೆದ್ರು ಸರ್. ಅಂದ್ರೆ ನೀವು ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡು 3 ದಿನಕ್ಕೆ ಒಳ್ಳೇದಾಯ್ತು. ಅಂದ್ರೆ ಈಗ ಎಷ್ಟು ನಂಬಿದಿರಾ? ಈಗ ತುಂಬಾ ನಂಬಿದೀನಿ ಸರ್ ನಾನು ಇದನ್ನ. ಅಂದ್ರೆ ನೀವು ಈಗ ತಿಂಗಳಿಗೊಂದ್ಸಲ ಬರ್ತೀರಾ, ವಾರಕ್ಕೊಂದ್ಸಲ ಬರ್ತೀರಾ? ವಾರಕ್ಕೊಂದ್ಸಲ ಬರ್ತಾ ಇರ್ತೀವಿ ಸರ್. ವಾರ ಯಾವತ್ತೂ ಮಿಸ್ ಮಾಡ್ತಾ ಇಲ್ಲ? ಇಲ್ಲ ಸರ್, ಮಿಸ್ ಮಾಡಲ್ಲ. ಸರಿ, ಧನ್ಯವಾದಗಳು. ಇಲ್ಲಿ ಬಂದು ನೀವೇನ ಅರ್ಕೆ ಮಾಡ್ಕೊಂಡಿದ್ರ? ಬಂದ್ಮೇಲೆ ಪರವಾಗಿ ಒಳ್ಳೇದಾಯ್ತು. ಮೊನೆ ಮಿಷಿನ್ ತಂದಿದೀವಿ, ರಾಗಿ ಮಿಷಿನ್ ತಂದಿದೀವಿ, ಎಲ್ಲಾ ಮಾಡ್ತಾ ಇದೀವಿ. ಮತ್ತೆ ಮಸಾಲೆ ರುಬ್ಬೋ ಮಿಷಿನ್ ತಂದಿದೀವಿ, ಎಲ್ಲಾ ಇಟ್ಕೊಂಡು ಒಳ್ಳೇದಾಗುತ್ತೆ. ಅಂದ್ರೆ ಇಲ್ಲಿ ಬಂದ್ಮೇಲೆ ನೀವೆಲ್ಲ ಅರ್ಕೆ ಮಾಡ್ಕೊಂಡಿದ್ದ? ಬಂದ್ಮೇಲೆ ಎಲ್ಲ ಆಗಿದ್ ನಮ್ಗೆ. 4 ವರ್ಷದ ಈಚೆನೆ. 4 ವರ್ಷದ ಈಚೆನೆ. ಅಂದ್ರೆ ನೀವು ಇಲ್ಲಿಗೆ ತಿಂಗಳು ನಾನು ಮಿಷಿನ್ ಎಲ್ಲ ಐತಿ, ಪರವಾಗಿಲ್ಲ, ಚೆನ್ನಾಗಾಯ್ತು ಇವಾಗ. ಎಲ್ಲ ಅನುಕೂಲ ಎಲ್ಲ ಚೆನ್ನಾಗಿದೆ. ಹೌದು. ಅಂದ್ರೆ ಈಗ ನೀವು ತಿಂಗಳಿಗೊಂದ್ಸಲ ಈಗ ಇದರಿಂದ ಅಂತ ಹೇಳ್ತಾ ಇದ್ರಲ್ಲ ಕಂಸಾಗ್ರ, ವಾರಕ್ಕೊಂದ್ಸಲ ಬರ್ತೀವಿ. ವಾರಕ್ಕೊಂದ್ಸಲ ಬರ್ತೀರಿ? ಹೌದು, ವಾರ ಅಮಾಸೆ ಹುಣ್ಣಿಮೆ ಎಲ್ಲ ಬರ್ತೀವಿ. ಈ ಅಮಾಸೆಯಲ್ಲಿ ತಲೆ ಮೇಲೆಲ್ಲ ನೀರ್ ಹಾಕ್ತಾರಂತಲ್ಲ, ಯಾವ್ಯಾವ ಇದಕ್ಕೋಸ್ಕರ ಹಾಕ್ತಾರೆ? ಒಟ್ನ ನಮ್ ಮನ್ಸಲ್ಲಿ ಏನ್ ಅನ್ಕೊಂಡಿರ್ತೀವಿ ಅದು ಒಳ್ಳೇದಾಗ್ಲಿ ಅಂತ ಹಾಕ್ತಾರೆ. ಒಟ್ಟಲ್ಲಿ ಅರ್ಕೆ ಮಾಡ್ಕೊಂಡು ತಕ್ಕ ಒಳ್ಳೇದಾಗುತ್ತೆ. ಅದ್ ಹಾಕ್ಸ್ಕೊಟ್ಮೇಲೆ ಒಳ್ಳೇದಾಗೈತೆ ನಮ್ಗೆ. ನಮಸ್ಕಾರ.